ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸೋರ್ಸ್ ವಿ ಎಮ್ಗೆ ಅಟ್ಯಾಚ್ ಆಗಿರೋ ಡಿಸ್ಕ್ನ ಡೆಸ್ಟಿನೇಷನ್ ವಿ ಎಮ್ಗೆ ಹೇಗೆ ಮೂವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗ ನನ್ನ ಹತ್ರ ಎರಡು ವಿ ಎಮ್ಸ್ ಇದೆ, ಒಂದು ಸೋರ್ಸ್ ವಿ ಎಮ್, ಇನ್ನೊಂದು ಡೆಸ್ಟಿನೇಷನ್ ವಿ ಎಮ್. ಅಂದರೆ ಎರಡು ವಿ ಎಮ್ ಇದೆ. ಒಂದು ವಿ ಎಮ್ನಲ್ಲಿ ನನಗೆ ಡೇಟಾ ಡಿಸ್ಕ್ ಇದೆ, ಅಟ್ಯಾಚ್ ಆಗಿದೆ ಸೋರ್ಸ್ ವಿ ಎಮ್ನಲ್ಲಿ. ಆ ಡೇಟಾ ಡಿಸ್ಕ್ನ ನಾನು ಇನ್ನೊಂದು ವಿ ಎಮ್ಗೆ ಮೂವ್ ಮಾಡಬೇಕು, ಅಟ್ಯಾಚ್ ಮಾಡಬೇಕು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ನಾನೀಗ ಮೈಕ್ರೋಸಾಫ್ಟ್ ಅಜೂರ್ ಪೋರ್ಟಲ್ಗೆ ಲಾಗಿನ್ ಆಗಿದ್ದೀನಿ. ಸೊ ರಿಸೋರ್ಸ್ ಗ್ರೂಪ್ಗೆ ಹೋಗಿ, ಆಲ್ರೆಡಿ ನನ್ನ ಹತ್ರ ಎರಡು ವಿ ಎಮ್ ಇದೆ ಪರ್ಟಿಕ್ಯುಲರ್ ರಿಸೋರ್ಸ್ ಗ್ರೂಪ್ನಲ್ಲಿ. ನಾನೀಗ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ರಿಫ್ರೆಶ್. ಓಕೆ, ಈ ಒಂದು ರಿಸೋರ್ಸ್ ಗ್ರೂಪ್ನ ಓಪನ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಮಾಡಿಬಿಡ್ತೀನಿ. ಈ ಒಂದು ರಿಸೋರ್ಸ್ ಗ್ರೂಪ್ ಓಪನ್ ಮಾಡಿದ್ರೆ ಲೋಡ್ ಆಗ್ತಾ ಇದೆ ರಿಸೋರ್ಸಸ್. ಇಲ್ಲಿ ನನಗೆ ಎರಡು ವಿ ಎಮ್ ಇದೆ, ವಿ ಎಮ್ ಡೆಸ್ಟಿನೇಷನ್ ಮತ್ತು ವಿ ಎಮ್ ಸೋರ್ಸ್. ಓಕೆನಾ, ನಾನಿವಾಗ ಈ ವಿ ಎಮ್ ಸೋರ್ಸ್ನ ಒಳಗಡೆ ಹೋಗ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಡಿಸ್ಕ್ ಅಂತ ಸರ್ಚ್ ಮಾಡ್ತೀನಿ. ಡಿಸ್ಕ್ಸ್ ಇಲ್ಲಿ ನೋಡ್ಬೋದು, ಒಂದು ಒ ಎಸ್ ಡಿಸ್ಕ್ ಇಮೇಜ್ ಇರುತ್ತೆ ಮತ್ತು ಡೇಟಾ ಡಿಸ್ಕ್ ನನಗೆ ಇದೆ. ಒ ಎಸ್ ಇಮೇಜ್ ಇದೆ, ಆಮೇಲೆ ಡೇಟಾ ಡಿಸ್ಕ್ ಇದೆ. ಈ ಡೇಟಾ ಡಿಸ್ಕ್ನ ನಾನು ಡೆಸ್ಟಿನೇಷನ್ ವಿ ಎಮ್ಗೆ, ಇದು ಸೋರ್ಸ್ ವಿ ಎಮ್, ಡೆಸ್ಟಿನೇಷನ್ ವಿ ಎಮ್ಗೆ ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಮಾಡಬೇಕಾಗಿರೋದಿಷ್ಟೇ, ಇಲ್ಲಿ ಡಿಟ್ಯಾಚ್ ಅಂತ ಇರುತ್ತೆ, ಇಲ್ಲಿ ಡಿಟ್ಯಾಚ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಆ್ಯಕ್ಚುಲಿ ನಾವು ಇದನ್ನ ಈ ಪ್ರೊಸೆಸ್ ಮಾಡಬೇಕಾದ್ರೆ ಎರಡೂ ವಿ ಎಮ್ಗಳನ್ನು ಆಫ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಫ್ ಮಾಡಿಕೊಂಡು ಅಟ್ಯಾಚ್ ಮಾಡೋದು, ಡಿಟ್ಯಾಚ್ ಮಾಡೋದು ಒಳ್ಳೆಯ ಅಭ್ಯಾಸ. ಸೊ ನಾನಿವಾಗ ಫಸ್ಟು ಎರಡೂ ವಿ ಎಮ್ಗಳನ್ನ ಫಸ್ಟು ಟರ್ನ್ ಆಫ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ವರ್ಚುವಲ್ ಮೆಷಿನ್ಸ್ ಅಂತ ಸರ್ಚ್ ಮಾಡಿದರೆ ಲೋಡ್ ಆಗ್ತಾ ಇದೆ. ಸೊ ಇವೆರಡನ್ನೂ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಸ್ಟಾಪ್, ಇವು ರನ್ನಿಂಗ್ ಸ್ಟೇಟಸ್ ರನ್ನಿಂಗಲ್ಲಿದೆ. ಸೊ ನಾನಿವಾಗ ಸ್ಟಾಪ್ ಮಾಡ್ತೀನಿ. ವಿ ಎಮ್ಗಳು ಸ್ಟಾಪ್ ಆಗ್ತಾ ಇದೆ. ಸೊ ಇದೊಂದು 2 ನಿಮಿಷ ತಗೊಳುತ್ತೆ ವಿ ಎಮ್ ಸ್ಟಾಪ್ ಆಗೋದಕ್ಕೆ. ಆಮೇಲೆ ಸ್ಟಾಪ್ ಆದಮೇಲೆ ನಾವು ಅದನ್ನ ಸೋರ್ಸ್ ವಿ ಎಮ್ಮಲ್ಲಿರೋ ಡೇಟಾ ಡಿಸ್ಕ್ನ ಡಿಟ್ಯಾಚ್ ಮಾಡಿ ಡೆಸ್ಟಿನೇಷನ್ ವಿ ಎಮ್ಗೆ ಅಟ್ಯಾಚ್ ಮಾಡೋಣ. ನಾನು ಇದನ್ನು ವಿ ಎಮ್ ವೇರ್ನಲ್ಲಿ ಮಾಡ್ತಾ ಇರೋದ್ರಿಂದ, ವಿ ಎಮ್ ವೇರ್ ಸ್ಟೇಷನಲ್ಲಿ ಬೇರೆ ಒಂದು ಒ ಎಸ್ನಲ್ಲಿ ಮಾಡ್ತಾ ಇರೋದ್ರಿಂದ ಇನ್ಸೈಡ್ ಅದಕ್ಕೆ ಸ್ಲೋ ಆಗಿದೆ ಸ್ವಲ್ಪ ವಿ ಎಮ್. ನೋಡ್ಬೋದು ಇವಾಗ ಎಕ್ಸಿಕ್ಯೂಟೆಡ್ ಸ್ಟಾಪ್ ಕಮಾಂಡ್ ಅಂದರೆ ನಮ್ಮ ಎರಡು ವಿ ಎಮ್ಗಳು ಆಫ್ ಆದವು. ಇಲ್ಲ ರಿಫ್ರೆಶ್ ಮಾಡ್ತೀನಿ. ಸ್ಟೇಟಸ್ಸು ರನ್ನಿಂಗಿಂದ ಸ್ಟಾಪ್ ಡಿಅಲೋಕೇಟೆಡ್ ಸ್ಟೇಟಸ್ಗೆ ಹೋಗಿದೆ. ಸೊ ನಾನಿವಾಗ ಈ ಸೋರ್ಸ್ ವಿ ಎಮ್ ಒಳಗಡೆ ಮತ್ತೆ ಹೋಗ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ವಿ ಎಮ್ನ ಸೆಟ್ಟಿಂಗ್ಸ್ ಸೆಕ್ಷನಲ್ಲಿ ಡಿಸ್ಕ್ಸ್ ಅಂತ ಇರುತ್ತೆ. ಡಿಸ್ಕ್ಸ್ಗೆ ಬಂದು ಇಲ್ಲಿ ಅಟ್ಯಾಚ್ ಆಗಿರೋ ಡೇಟಾ ಡಿಸ್ಕ್, ಈ ಡೇಟಾ ಡಿಸ್ಕ್ನ ಡಿಟ್ಯಾಚ್ ಮಾಡ್ತೀನಿ. ಅಪ್ಲೈ ಕೊಡ್ತೀನಿ. ಸೊ ಇದೊಂದು 2 ನಿಮಿಷ ತಗೊಳುತ್ತೆ ಅಪ್ಡೇಟ್ ಆಗೋಕ್ಕೆ. ಇದು ಅಪ್ಡೇಟ್ ಆದ ತಕ್ಷಣ ಡಿಟ್ಯಾಚ್ ಆಗಿರುತ್ತೆ. ರಿಫ್ರೆಶ್ ಮಾಡಿದ್ರೆ ತೋರಿಸುತ್ತೆ ನಮಗೆ. ನೋಡಿ ಇವಾಗ ನೋ ಡೇಟಾ ಡಿಸ್ಕ್ ಅಟ್ಯಾಚ್ಡ್ ಅಂತ ಬಂತು. ಇಲ್ಲಿ ಯಾವುದೇ ನಮಗೆ ಇವಾಗ ಡೇಟಾ ಡಿಸ್ಕ್ ಇಲ್ಲ. ನಾವೀಗ ಡಿಟ್ಯಾಚ್ ಆಗಿರೋ ಡೇಟಾ ಡಿಸ್ಕ್ನ ಡೆಸ್ಟಿನೇಷನ್ ಡಿಸ್ಕ್ಗೆ ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ಬ್ಯಾಕ್ ಹೋಗ್ತೀನಿ. ಇಲ್ಲಿ ವರ್ಚುವಲ್ ಮಿಷನ್ಸ್ಗೆ ಹೋಗಿ ಡೆಸ್ಟಿನೇಷನ್ ವಿ ಎಮ್ ಇದೆಯಲ್ಲ, ಡಿ ಎಸ್ ಟಿ, ವಿಂಡೋಸ್ ವಿ ಎಮ್ ಡಿ ಎಸ್ ಟಿ, ಅದಕ್ಕೆ ನಾನು ಅದರೊಳಗಡೆ ಹೋಗ್ತೀನಿ. ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮತ್ತೆ ಸೆಟ್ಟಿಂಗ್ಸ್ನಲ್ಲಿ ಡಿಸ್ಕ್ಸ್ಗೆ ಹೋಗಿ, ಇಲ್ಲಿ ಯಾವುದೇ ಡಿಸ್ಕ್ ಇರೋದಿಲ್ಲ ನನಗೆ. ಇದು ಡೆಸ್ಟಿನೇಷನ್ ವಿ ಎಮ್, ಇದರಲ್ಲೂ ಕೂಡ ಯಾವುದೂ ಇಲ್ಲ. ನಾವು ಸೋರ್ಸಲ್ಲಿ ಅಟ್ಯಾಚ್ ಆಗಿರೋ ಡಿಸ್ಕ್ನ ಡಿಟ್ಯಾಚ್ ಮಾಡಿದ್ವಿ, ಅದನ್ನು ಇಲ್ಲಿ ಡೆಸ್ಟಿನೇಷನ್ ವಿ ಎಮ್ಮಲ್ಲಿ ಡಿಸ್ಕ್ನ ಮತ್ತೆ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಸೊ ಅಟ್ಯಾಚ್ ಮಾಡೋದಕ್ಕೆ ಕ್ರಿಯೇಟ್ ಆ್ಯಂಡ್ ಅಟ್ಯಾಚ್ ಎ ನ್ಯೂ ಡಿಸ್ಕ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ
ಅಲ್ಲಿ ಕ್ಲಿಕ್ ಮಾಡಬೇಕಂತ ಇಲ್ಲ. ಅಟ್ಯಾಚ್ ಎಕ್ಸಿಸ್ಟಿಂಗ್ ಡಿಸ್ಕ್, ಯಾಕಂದರೆ ಎಕ್ಸಿಸ್ಟಿಂಗ್ ಇದೆ ನಮ್ಮ ಹತ್ರ. ಸೊ ನಾನೊಂದ್ಸತಿ ರಿಫ್ರೆಶ್ ಮಾಡಿಬಿಡ್ತೀನಿ. ಓಕೆನಾ. ಸೊ ಇಲ್ಲಿ ಅಟ್ಯಾಚ್ ಎಕ್ಸಿಸ್ಟಿಂಗ್ ಡಿಸ್ಕ್ ಅಂತ ಇದೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಡಿಸ್ಕ್ ನೇಮು. ಇದೇ ಡಿಸ್ಕ್ನ ನಾವು ಆಗಲೇ ಡಿಟ್ಯಾಚ್ ಮಾಡಿದ್ದು ಸೋರ್ಸ್ ವಿ ಎಮ್ ಅಲ್ಲಿ, ಡೇಟಾ ಡಿಸ್ಕ್ ಪರ್ಸಿಸ್ಟೆಂಟ್ ಅನ್ನೋದನ್ನ. ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ಅಪ್ಲೈ ಚೇಂಜಸ್ನ ಅಪ್ಲೈ ಮಾಡ್ತೀನಿ. ಈ ಅಪ್ಲೈ ಮಾಡಿರೋ ಚೇಂಜಸ್ನ ನಾನು ಹೇಗೆ ವೆರಿಫೈ ಮಾಡ್ಬೋದು ಅಂದರೆ, ಈ ವಿ ಎಮ್ ಒಳಗಡೆ ಹೋಗ್ಬಿಟ್ಟು ಲಾಗಿನ್ ಮಾಡಿಬಿಟ್ಟು ನೋಡಿದ್ರೆ ಈ ಡಿಸ್ಕು ನಮಗೆ ವಿಂಡೋಸ್ ಫೈಲ್ ಎಕ್ಸ್ಪ್ಲೋರರಲ್ಲಿ ಡೇಟಾ ಡಿಸ್ಕ್ ಡಿ ಅಥವಾ ಡೇಟಾ ಡಿಸ್ಕ್ ಬಂದಿರುತ್ತೆ.